ಸ್ತ್ರೀ ಸಬಲೀಕರಣಕ್ಕೆ ಕೂಡ ಅನುಕೂಲ ಆಗಲ್ವಾ? ಪುರುಷರಷ್ಟೇ ಸಮಾನ ಅವಕಾಶಗಳು, ಯಾವುದೇ ಸರ್ಕಾರ ರಚನೆಯಲ್ಲೂ ಸ್ತ್ರೀಯರಿಗೂ ಕೂಡ ದೊಡ್ಡ ಅವಕಾಶ ಸಿಗಲ್ವಾ? ಸರ್, ಇವಾಗ ಆಲ್ರೆಡಿ ಇರೋ ನಂಬರ್ ಆಫ್ ಸೀಟ್ಸ್ ಎಲ್ಲ ಕೊಡಿ ನೀವು, ರಿಸರ್ವೇಷನ್ 33%. ಈಗ ಹೊಸದಾಗಿ ಯಾಕೆ ಡಿಲಿಮಿಟೇಷನ್ ಮಾಡಿ ಅದೊಂದು ಎಕ್ಸ್ಕ್ಯೂಸ್ ಕೊಟ್ಟು ನಾವು ಸ್ವಾಗತಿಸೋಕ್ಕೆ ಇದು ನಮ್ಮದೇ ಬಿಲ್ ಅಂತ ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ. ಇದನ್ನು ನಾವು ರಿಸರ್ವೇಷನ್ ಆಗಲೇ ತಂದಿದ್ದಾರೆ, PV ನರಸಿಂಹರಾವ್ ಅವರು ಅವಾಗಲೇ ತಂದಿದ್ದಾರೆ. ನಾವು ರೈಟ್ ಟು ಎಜುಕೇಷನ್, ಇವತ್ತು ನಾನು ಇಲ್ಲಿ ನಿಂತ್ಕೊಳ್ಬೇಕಂದ್ರೆ ಕಾರಣ ರೈಟ್ ಟು ಎಜುಕೇಷನ್ ಟು ಆಲ್. ನಾವೆಲ್ಲ ಎಜುಕೇಟೆಡ್ ಆಗೋದಕ್ಕೆ ಕಾರಣನೇ ಕಾಂಗ್ರೆಸ್ ಪಾರ್ಟಿ ಅಲ್ವಾ? ಅಲ್ಲ, ನಾವು ವಿ ಆರ್ ನಾಟ್ ಇನ್ ಎನಿ ಫೀಲ್ಡ್ ಅಂತ ಹೇಳ್ತಾ ಇಲ್ಲ. ನಾವು ಡಾಕ್ಟರ್ಸು, ಇಂಜಿನಿಯರ್ಸು, ಟೀಚರ್ಸ್ ಎಲ್ಲಾನು ಆಗಿದ್ದೀವಿ. ಪೊಲಿಟಿಕಲಿ ವಿ ಆರ್ ಆಸ್ಕಿಂಗ್ ಗಿವ್ ಅಸ್ a voice from all the south states. But when you see the mathematics, ಈ percentage ಅವ್ರು ಮಾಡ್ತಾ ಇರೋದು ನಮಗೆ ಡೆಫಿನೆಟ್ಲಿ it is a cheat, it is a what to say, discrimination to south states.